ಬೆಳ್ಳಂಬೆಳಿಗ್ಗೆ ನೆಲಮಂಗಲ ತಾಲೂಕಿನಾದ್ಯಂತ ಯಾವುದೇ ಪರವಾನಗಿ ಇಲ್ಲದೆ ತಲೆ ಎತ್ತಿ ಮೆರೆಯುತ್ತಿರುವ ಕ್ಲಿನಿಕ್ಗಳ ಮೇಲೆ ಆರೋಗ್ಯ ಅಧಿಕಾರಿ ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಾದ್ಯಂತ ತಲೆ ಎತ್ತಿ ಮೆರೆಯುತ್ತಿರುವ ಯಾವುದೇ ದಾಖಲೆ ಇಲ್ಲದೆ ನಡೆಸುತ್ತಿರುವ ಕ್ಲಿನಿಕ್ಗಳು ಸತತ 2 ದಿನಗಳಿಂದ ಕಾರ್ಯಾಚರಣೆ ನಡೆಸಿ ಯಾವುದೇ ಪರವಾನಗಿ ಇಲ್ಲದ ಕ್ಲಿನಿಕ್ಗಳಿಗೆ ದಾಳಿ ಮಾಡಿ ಸೀಸ್ ಮಾಡುತ್ತಿದ್ದಾರೆ ಆರೋಗ್ಯ ಅಧಿಕಾರಿ ಟಿಎಚ್ಒ ಹೇಮಾವತಿ. ಬೇಗೂರು, ಕುಲುವನಹಳ್ಳಿ, ಬಿಲ್ಲಿನಕೋಟೆ, ಮಹಿಮಾಪುರ ಹಾಗೂ ದಾಬಸ್ಪೇಟೆ, ನಿಡಬಂದ ಮತ್ತು ನರಸೀಪುರ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ನಡೆಯುತ್ತಿರುವ ಯಾವುದೇ ಪರವಾನಗಿ ಇಲ್ಲದೆ ಕ್ಲಿನಿಕ್ಗಳ ಮೇಲೆ ಟಿಎಚ್ಒ ಹೇಮಾವತಿ ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿದ್ದಾರೆ. ಕ್ಲಿನಿಕ್ ಮಾಲೀಕರುಗಳಿಗೆ ಟಿಎಚ್ಒ ಬರ್ತಾ ಇರೋದು ಮುಂಚೆನೆ ಗೊತ್ತಾಗಿರಬಹುದು. ಹೀಗಾಗಿ ಯಾವುದೇ ಕ್ಲಿನಿಕ್ಗಳು ಓಪನ್ ಆಗಿರೋದಿಲ್ಲ. ಕ್ಲಿನಿಕ್ಗಳನ್ನ ಗಮನಿಸಿ ಬೀಗ ಜಡಿದು ಸೀಸ್ ಮಾಡಿ ನೋಟಿಸ್ ಅಂಟಿಸಿ ಲಾಕೌಟ್ ಮಾಡಿದ್ದಾರೆ ಆರೋಗ್ಯ ಅಧಿಕಾರಿ ಟಿಎಚ್ಒ ಹೇಮಾವತಿ. ಟೈಮ್ 9 ನ್ಯೂಸ್, ಉಮೇಶ್ ಪೂಜಾರಿ, ನೆಲಮಂಗಲ. ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂದ್ರೆ ಕೆಪಿಎಂಇ ಆಕ್ಟ್ 2009 ಪ್ರಕಾರ ಯಾವುದೇ ಖಾಸಗಿ ಕ್ಲಿನಿಕ್ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ಲ್ಯಾಬ್ ಆಗ್ಲಿ ಪ್ರಾರಂಭ ಆಗೋದಿಕ್ಕೂ ಮೊದಲೇ ಕೆಪಿಎಂಇ ಆಕ್ಟ್ ನಲ್ಲಿ ಅವರು ಪರವಾನಗಿನ ಪಡ್ಕೋಬೇಕು. ಈ ಪರವಾನಗಿ ಪಡ್ಕೊಳ್ಳೋದ್ರ ಉದ್ದೇಶ ಏನು ಅಂದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗೆ ಫಾಲೋ ಮಾಡ್ತಾರೆ ಅವರು, ಅವ್ರ ವಿದ್ಯಾರ್ಹತೆ ಏನು, ಅವ್ರ ಬಯೋಮೆಡಿಕಲ್ ವೇಸ್ಟ್ ಏನು, ಇವೆಲ್ಲಾನು ನಾವು ಗಮನದಲ್ಲಿ ಇಟ್ಕೊಂಡು ಅವರಿಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಡ್ತೀವಿ. ಇದರಿಂದ ಸಾರ್ವಜನಿಕರಿಗೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್, ಕ್ವಾಲಿಟಿ ಆಫ್ ಕೇರ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಈ ತರ ರಿಜಿಸ್ಟ್ರೇಷನ್ ನ ಶುರು ಮಾಡೋದಕ್ಕೆ ಮೊದಲೇನೆ ಆ ಸಂಸ್ಥೆಯವರು ಪಡ್ಕೋಬೇಕು. ಆದ್ರೂ ನಮ್ಗೆ ಕೆಲವು ಸಂಸ್ಥೆಗಳು ಆಲ್ರೆಡಿ ನಡೆಸ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದಿದೆ. ಅಂತ ಸಂಸ್ಥೆಗಳಿಗೆ ನಾವು ನೋಟಿಸ್ ಕೊಟ್ಟಿದೀವಿ. ಕೆಪಿಎಂಇ ಆಕ್ಟ್ ಅಂಡರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿರುವಂತ ದಾಖಲೆ ಕೊಡಿ ಅಂತ ನೋಟಿಸ್ ಕೊಟ್ಟರು ಸಹಿತ ಈ ನೋಟಿಸ್ಗೆ ಬೆಲೆ ಕೊಡದೆ ಕೆಲವು ಕ್ಲಿನಿಕ್ಗಳು ಹಾಗೆ ನಡೆಸ್ತಾ ಇದ್ವು. ಅಂತವನ್ನ ನಾವು ನಮ್ಮ ಮೇಲಾಧಿಕಾರಿಗಳು ಡಿಸಿ ಮತ್ತೆ ಡಿಎಚ್ ಅವರ ಆದೇಶದ ಮೇಲೆ ಇವತ್ತು ನಾವು ಸೀಸ್ ಮಾಡಿದೀವಿ. ನಾವು ಇವತ್ತು ಸೀಸ್ ಮಾಡಿರೋದು ದಾಬಸ್ಪೇಟೆನಲ್ಲಿರೋ ಅಂತ ಮೂಲವ್ಯಾಧಿ ಚಿಕಿತ್ಸಾಲಯ, ಪೆಮ್ಮನಹಳ್ಳಿನಲ್ಲಿರೋ ತಿರುಮಲ ಕ್ಲಿನಿಕ್, ನಿಡಗಂದದಲ್ಲಿ ಸಿದ್ಧಗಂಗಾ ಕ್ಲಿನಿಕ್, ಶ್ರೀ ಮಾರುತಿ ಕ್ಲಿನಿಕ್ ಮತ್ತೆ ಶ್ರೀ ನಂದಿ ಕ್ಲಿನಿಕ್, ಹಾಗೆ ನರಸೀಪುರದಲ್ಲಿ ಮಾರುತಿ ಕ್ಲಿನಿಕ್. ಇಷ್ಟು ಕ್ಲಿನಿಕ್ಗಳನ್ನ ಇವತ್ತು ನಾವು ಸೀಸ್ ಮಾಡ್ತಾ ಇದ್ದೀವಿ. ಕೆಪಿಎಂಇ ಮಾಡಿಸ್ಕೊಳ್ತಾ ಇರೋದು ಒಂದು ಕಾರಣ, ಅವರು ವಿದ್ಯಾರ್ಹತೆ ಸರಿ ಇಲ್ಲದೆ ಇರ್ಬೋದು, ನಾವು ರಿಜೆಕ್ಟ್ ಮಾಡ್ತೀವಿ ಅಂತ, ಅದು ಒಂದ್ ಕಾರಣ ಇರ್ಬೋದು. ಅಥವಾ ಎರಡನೇ ಕಾರಣ, ಅವರು ಆನ್ಲೈನ್ ನಲ್ಲಿ ಹೇಗ್ ಮಾಡೋದು, ಏನ್ ಮಾಡೋದು ಅದು ವಿಷಯ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೆ ಸಹಾಯ ಮಾಡೋಕ್ಕೂ ನಾವಿದ್ದೀವಿ. ಕೆಲವರು ನಮ್ಮನ್ನ ಅಪ್ರೋಚ್ ಮಾಡಿದಿರಾ ಬ್ರೋಕರ್ಸ್ ಗಳನ್ನ ಹಿಡಿತಾರೆ. ನಾನ್ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಈ ತರ ಬ್ರೋಕರ್ಸ್ ಗಳ ಮುಖಾಂತರ ಹೋಗದೆ ಅವರು ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಹೇಗೆ ಅಪ್ಲೈ ಮಾಡ್ಬೇಕು, ಡಾಕ್ಯುಮೆಂಟ್ಸ್ ಏನ್ ಬೇಕು ಅದನ್ನಾದ್ರೂ ಅವ್ರು ತಿಳ್ಕೊಳ್ಳಿ, ಅಥವಾ ನಮ್ಮ ಆರೋಗ್ಯ ಇಲಾಖೆ ಅವ್ರಿಗೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ದಾಬಸ್ಪೇಟೆನಲ್ಲಿ ಟ್ರಾಮಾ ಕೇರ್ ಸೆಂಟರ್ ಬಿಲ್ಡಿಂಗ್ ರೆಡಿ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ವಿಷಯನ ನಾವೀಗಾಗ್ಲೇ ಸರ್ಕಾರಕ್ಕೆ ನಮ್ಮ ಡಿಎಚ್ಒ ಮುಖಾಂತರ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಮ್ಯಾನ್ ಪವರು, ಅಲ್ಲಿ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಸ್ ಎಲ್ಲ ಡೀಟೇಲ್ಸ್ ಕಳಿಸಿದೀವಿ. ಅದನ್ನ ನಾವು ಕಾಯ್ತಾ ಇದ್ದೀವಿ ಅಲ್ಲಿಂದ ಆದೇಶ ಬರೋದಿಕ್ಕೆ. ಹತ್ಯೆ ಆಗ್ತಿದೆ ಅನ್ನೋದು ಒಂದು ವಿಚಾರ ನಾವು ಪೇಪರ್ಗಳಲ್ಲಿ ಕೂಡ ಹಾಕಿದ್ದೀವಿ. ಇದರಲ್ಲಿ ಒಂದು ಸಂಚಲನ ಮೂಡಿಸ್ತಾ ಇರುವಂತ ಒಂದು ವಿಚಾರ. ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಂತೀರಾ? ಅದನ್ನ ನಮಗೆ ಏನಾದ್ರೂ ಸಣ್ಣ ಸುಳಿವು ಬಂದ್ರೆ ನಾವು ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಮೊದಲ ಆದ್ಯತೆ ಕೊಟ್ಟು ಆ ವಿಷಯದ ಬಗ್ಗೆ ಗಮನ ಕೊಡ್ತೀವಿ. ಕಡೆಯದಾಗಿ ಇಎಸ್ಐ ಆಸ್ಪತ್ರೆ ಕೂಡ ಮುಖ್ಯವಾಗಿ ಬೇಕು ಅಂತ ಇದು ಮಾಡ್ತಾರೆ. ಇಎಸ್ಐ ಆಸ್ಪತ್ರೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆ ಎರಡು ಬೇರೆ ಬೇರೆ, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಕಡೆಯದಾಗಿ ದಾಳಿ ಮಾಡ್ತಾ ಇದ್ದಾರೆ ಕ್ಲಿನಿಕ್ ಗಳ ಮೇಲೆ, ಅವ್ರ ಹತ್ರ ಸುಲಿಗೆ ಮಾಡೋ ಯತ್ನ ಮಾಡ್ತಾ ಇದ್ದಾರೆ ಅಂತ, ಇದ್ರ ಬಗ್ಗೆ ತಮಗೆ ಮಾಹಿತಿ ಬಂದಿದೆಯಾ? ಈ ವಿಷಯ ನನ್ಗೆ ಮಾಹಿತಿ ಬಂದಿಲ್ಲ. ಆ ತರ ಏನಾದ್ರೂ ಕಂಪ್ಲೇಂಟ್ ಬಂತು ಅಂದ್ರೆ ಅದ್ರ ಬಗ್ಗೆ ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸಾಕ್ಷ್ಯಾಧಾರ ಸಿಕ್ಕಿದ್ರೆ ಆ ರೀತಿ ಮಾಡಬಾರ್ದು. ನನ್ನ ಹೆಸರು ಹೇಳ್ಕೊಂಡು ಬೇರೆ ಯಾರು ಅಧಿಕೃತವಾಗಿ ಅನಧಿಕೃತವಾಗಿ ನಡೆಸೋದು ನಾವು ಮಾಡ್ತಾ ಇದೀವಿ ಆ ಕೆಲಸನ, ಅದು ನಮಗ್ ಬಿಟ್ಬಿಡ್ಬೇಕು. ಬೇರೆಯವ್ರು ಯಾರಾದ್ರೂ ಈ ತರ ಮಾಡೋದು ನನ್ ಗಮನಕ್ಕೆ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ರ ವಿರುದ್ಧ. ನಮ್ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ನಾವು ನಮ್ಮಲ್ಲಿ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಆ ಚೆಕ್ ಲಿಸ್ಟ್ ಪ್ರಕಾರ ಅವ್ರ ಹತ್ರ ಎಲ್ಲ ಇದೆಯಾ ಅಂತ ನೋಡ್ತೀವಿ. ಏನಾದ್ರೂ ಸರಿಸ್ಪಡಿಸ್ಕೊಳ್ಳೋದಿದ್ರೆ ಅವ್ರಿಗೆ 15 ದಿನ ಕಾಲಾವಕಾಶ ಕೊಡ್ತೀವಿ. ಅದೆಲ್ಲ ಆದ್ಮೇಲೆ ಡಿಸಿ ಅವರಿಂದ ಪರ್ಮಿಷನ್ ತಗೊಳ್ಳೋದು, ಈ ಪ್ರೊಸೀಜರ್ಸ್ ಎಲ್ಲ ಸುಮಾರು 3 ತಿಂಗಳು ಒಳಗಡೆ ಮುಗ್ದೋಗುತ್ತೆ. ಅದನ್ನ ನಾವು ಹೇಳ್ತಾ ಇದೀವಿ, ದಯವಿಟ್ಟು ಅಪ್ಲೈ ಮಾಡಿ ಅಂತ. ಆಗ್ಲೇ ಹೇಳ್ದಂಗೆ ಅವ್ರ ಹತ್ರ ವೈದ್ಯರೇ ಸರಿ ಇಲ್ದೇ ಇರ್ಬೋದು, ಅಥವಾ ಅವ್ರಿಗೆ ಮಾಡೋದಿಕ್ಕೆ ಕಷ್ಟ ಆಗ್ಬೋದು.
ದಯವಿಟ್ಟು ಬ್ರೋಕರ್ಸ್ ಮೊರೆ ಹೋಗ್ಬೇಡಿ. ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನಾಗ್ಲಿ ನಮ್ಮನ್ನಾಗ್ಲಿ ಸಂಪರ್ಕಿಸಿ ನಾವು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವಿ. ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ರೆ ನಮ್ಮನ್ನ ಕಾಣ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ.